ಸರ್ವಧರ್ಮ ಸಾಧು ಸಂತ ಶರಣರ ರಾಜ್ಯ ಒಕ್ಕೂಟ ರಚನೆ ಪೂರ್ವಭಾವಿ ಸಭೆ ನಡೆಸಿ ಪದಾಧಿಕಾರಿಗಳ ಆಯ್ಕೆ ನೆರವೇರಿತು. ಗದಗ ಜಿಲ್ಲಾ ರೋಣ ತಾಲೂಕು ಅಬ್ಬಿಗೇರಿ ಗ್ರಾಮದ ಸದ್ಗುರು ಶ್ರೀ ಯಲ್ಲಲಿಂಗೇಶ್ವರ ಮಠದಲ್ಲಿ ದಿನಾಂಕ 5/7/2026 ರವಿವಾರ ದಿವಸ ಸರ್ವಧರ್ಮದ ಎಲ್ಲ ಪರಮಪೂಜ್ಯ ಶ್ರೀಗಳು ಸಭೆ ಸೇರಿ ಸರ್ವಧರ್ಮ ಸಾಧು ಸಂತ ಶರಣರ ರಾಜ್ಯ ಒಕ್ಕೂಟ ರಚನೆಯ ಬಗ್ಗೆ ಸುದೀರ್ಘ ಸಮಯದವರೆಗೆ ಚರ್ಚಿಸಿ ಮುಗುಳಖೋಡ ಚಿಡ್ಗಾ ಮಠದ ಪರಮಪೂಜ್ಯ ಡಾಕ್ಟರ್ ಷಡಾಕ್ಷರಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಕೃಪಾಶೀರ್ವಾದಗಳ ಶ್ರೀಗಳ ಸನ್ಮಾರ್ಗ ಇದ್ದಾಗಲೇ ಇಂಥ ಒಕ್ಕೂಟಗಳು ಬೆಳೆಯಲು ಸಾಧ್ಯ ಅಂತ ಅಂತಪ್ಪ ಮಹಾಗುರುಗಳ ಕೃಪಾ ಆಶೀರ್ವಾದ ಇರಲೇಬೇಕು ಅಂತ ಎಲ್ಲ ಪರಮಪೂಜ್ಯರು ಆಸೆಯಂತೆ ಶ್ರೀಗಳನ್ನ ಗೌರವ ಅಧ್ಯಕ್ಷರನ್ನಾಗಿ ನೇಮಿಸಿ ಗುರುಗಳನ್ನ ಸ್ಮರಿಸಲಾಯಿತು. ಸರ್ವಧರ್ಮ ಸಾಧು ಸಂತ ಶರಣರ ರಾಜ್ಯ ಒಕ್ಕೂಟದ ರಾಜ್ಯ ಅಧ್ಯಕ್ಷರನ್ನಾಗಿ ಪರಮಪೂಜ್ಯ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಸದ್ಗುರು ಶ್ರೀ ಯಲ್ಲಲಿಂಗೇಶ್ವರ ಮಠ ಸಾಕಿನ್ ಅಬ್ಬಿಗೇರಿ ತಾಲೂಕು ರೋಣ ಜಿಲ್ಲಾ ಗದಗ ಶ್ರೀಗಳನ್ನ ಆಯ್ಕೆ ಮಾಡಲಾಯಿತು. ರಾಜ್ಯ ಉಪಾಧ್ಯಕ್ಷರನ್ನಾಗಿ ಪರಮಪೂಜ್ಯ ಶ್ರೀ ಶಿವಶರಣ ಗದಿಗೆಪ್ಪ ಜನವರ ಶ್ರೀ ಮರುಳಸಿದ್ದೇಶ್ವರ ಪುಣ್ಯಾಶ್ರಮ ಇಟಗಿ ತಾಲೂಕು ಕುಕನೂರು ಜಿಲ್ಲಾ ಕೊಪ್ಪಳ ಶಿವಶರಣರನ್ನ ಆಯ್ಕೆ ಮಾಡಲಾಯಿತು. ಕಾರ್ಯದರ್ಶಿಯಾಗಿ ಮರಳಯ್ಯ ಮರುಳಸಿದ್ದೇಶ್ವರ ಮಠ ಬೀಸನಹಳ್ಳಿ ತಾಲೂಕು ಕೊಪ್ಪಳ, ಅದೇ ರೀತಿ ಶ್ರೀ ಶಿವಮುನಿ ಮಹಾಸ್ವಾಮಿಗಳು ಲಕ್ಕುಂಡಿ ಸಹ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು. ಖಜಾಂಚಿಯಾಗಿ ಮರುಳಸಿದ್ದೇಶ್ವರ ಸ್ವಾಮಿಗಳು ಸವಡಿ ಆಯ್ಕೆ ಮಾಡಲಾಯಿತು. ಈ ಸಭೆಯಲ್ಲಿ ರಾಯಚೂರು ಜಿಲ್ಲೆಯ ಸಿರವಾ ತಾಲೂಕು ಗಣದಿನ್ನಿ ಗ್ರಾಮದ ಪರಮಪೂಜ್ಯ ಶ್ರೀ ಚಂದ್ರಶೇಖರಯ್ಯ ಹಿರೇಮಠ ಶ್ರೀಗಳು ಪಾಲ್ಗೊಂಡಿದ್ದರು. ಈ ಸಭೆಗೆ ಅನೇಕ ಪೂಜ್ಯರು ಒಕ್ಕೂಟ ರಚಿಸಲು ಬೆಂಬಲ ವ್ಯಕ್ತಪಡಿಸಿದರು. ಒಕ್ಕೂಟ ಪದಾಧಿಕಾರಿಗಳು ಆಯ್ಕೆ ಮಾಡಲಾಯಿತು. ಇದಕ್ಕೆ ಹರಚರ ಶ್ರೀಗಳು ಒಮ್ಮತ ನೀಡುವ ಮೂಲಕ ಒಪ್ಪಿಗೆ ನೀಡಿದರು. ಈ ಸಂದರ್ಭದಲ್ಲಿ ಮುಗುಳಖೋಡ ಮಠ ಅಬ್ಬಿಗೇರೆ ಪರಮಪೂಜ್ಯ ಶ್ರೀ ಕೇಶವಾನಂದ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಮರುಳಸಿದ್ದೇಶ್ವರ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಮಳಿಯಯ್ಯ ಸ್ವಾಮಿಗಳು, ಪರಮಪೂಜ್ಯ ಶ್ರೀ ಮರುಳಸಿದ್ದಯ್ಯ ಸ್ವಾಮಿಗಳು, ಪರಮಪೂಜ್ಯ ಶ್ರೀ ಋಷಿಕುಮಾರ್ ಸ್ವಾಮಿಗಳು, ಪರಮಪೂಜ್ಯ ಶ್ರೀ ನಾಗರಾಜ ಸ್ವಾಮಿಗಳು, ಪರಮಪೂಜ್ಯ ಶ್ರೀ ಹುಚ್ಚಯ್ಯ ಸ್ವಾಮಿಗಳು, ಪರಮಪೂಜ್ಯ ಶ್ರೀ ಆನಂದಯ್ಯ ಸ್ವಾಮಿಗಳು, ಪರಮಪೂಜ್ಯ ಶ್ರೀ ಚಂದ್ರಶೇಖರಯ್ಯ ಹಿರೇಮಠ ಶ್ರೀಗಳು, ಪರಮಪೂಜ್ಯ ಶ್ರೀ ಶಿವಮುನಿ ಸ್ವಾಮೀಜಿ ಇದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4. ಅಂದ್ರೆ ಏನೋ ಮುಂದೆ ನಮ್ಮ ಒಕ್ಕೂಟಕ್ಕೆ ಬರ್ತಕ್ಕಂಥ ಏನು ಸಹಾಯ ಸವಲತ್ತು ಇದ್ರೂ ಕೂಡ ಇಂಥ ಒಕ್ಕೂಟಕ್ಕೆ ಇಂಥದ್ದು ನಾವು ಸಹಾಯ ಕೊಡ್ತೀವಿ, ಇಷ್ಟು ಬಜೆಟ್ ಹಾಕ್ತಾ ಇದ್ದೀವಿ ಅಂತ ಗೌರ್ಮೆಂಟ್ ನಮ್ಗೆ ಆದೇಶ ಬಂದಾಗ ನಾವನ್ನ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವುದೇ ಒಂದು ಕೆಲಸ ಇದ್ರೂ ಅದು ಯಾರಿಗೆ ಹಾಕಬೇಕು, ಯಾರಿಗೆ ಎಮರ್ಜೆನ್ಸಿ ಇದೆ, ಯಾರಿಗಿಂತ ಮುಂದೆ ಹೋಗ್ತಾ ಇದೆ. ಈ ನಮ್ದು ಎಲ್ಲೇ ಒಂದು ಆಶ್ರಮ ಮಾಡಿದ್ವಿ, ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಥವಾ ಒಂದು ರೂಮ್ ವ್ಯವಸ್ಥೆ ಇಲ್ಲ, ಒಂದು ಆಶ್ರಮ ಅಷ್ಟ ಐತಿ, ಅಲ್ಲಿ ಜನರು ಭಕ್ತರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಇಲ್ಲ, ಅವ್ರಿಗೆ ಒಂದ್ಸಲ ಯಾಕಂತಂದ್ರೆ ಈ ಜಿಲ್ಲೆದೊಳಗೆ ನಮ್ ಕೆಲಸ ಆಯ್ತು ಬಿಡಪ್ಪ ಅಲ್ಲಿಗೆ ಹೋಗೋಣ, ಅವ್ರ ಕಡೆಗೆ ಹಣ್ಣು ಭಿನ್ನ ಅಭಿಪ್ರಾಯಗಳು ನಾಳೆ ಬೇಡ. ಇವತ್ತು ಇಲ್ಲಿ ನಮ್ಮ ಗದಗ ಡಿಸ್ಟಿಕ್ ಅಲ್ಲಿ ವಸ್ತುರು ಸಚಿವರು ನಾವು ಬೆಟ್ಟ ಇದೀವಪ್ಪ ಅಂತಂದ್ರೆ ನಮ್ಮೆಲ್ಲ ಲಿಂಗರಿಗಿರ್ಬೋದು, ನಮ್ಮ ಗುಳುಗುಳಿಗಿರ್ಬೋದು, ಗರಿಯ ಬಸ್ ಯಾರಿಗಾರ ಒಂದಿರ್ಬೋದು. ಹಾಗೆಲ್ಲ ಇದನ್ನೆಲ್ಲ ಗಮನದಾಗ ಇಟ್ಕೊಂಡು ಇದಕ್ಕೆ ರೂಪುರೇಷೆಗಳು ಏನು ಬೇಕು, ಫಸ್ಟ್ ನಾವು ಏನು ಮಾಡಬೇಕು, ರಾಷ್ಟ್ರ ಮಟ್ಟಕ್ಕೂ ನಾವು ಮಾಡ್ಬೇಕಾಗ್ತದೆ. ಒಂದು ವಿಚಾರ ಹೇಳ್ತೀನಿ ನಾನು ನಿಮಗೆ, ರಾಷ್ಟ್ರ ಮಟ್ಟಕ್ಕೂ ಒಬ್ಬರ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಬೇಕು, ರಾಷ್ಟ್ರಾಧ್ಯಕ್ಷರಂತೇಳಿ. ಅದ್ರ ಜೊತೆಗೆ ರಾಜ್ಯಾಧ್ಯಕ್ಷರನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಅದ್ರೊಳಗೆ ಇರ್ತಕ್ಕಂಥ ಕೆಲವೊಂದು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಏನೋ ಇಂಥವು ಅವ್ರವ್ರ ಯೋಗ್ಯತೆ ತಕ್ಕಂಗೆ ಒಂದು ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ಇದಕ್ಕೆ ಫಸ್ಟ್ ಈಗ ನಾವು ಆಯ್ಕೆ ಮಾಡುವ ಪೂರ್ವದಲ್ಲಿ ಎಲ್ಲಾ ಹುದ್ದೆಗಳನ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡಿಕೊಂಡು ನಾವು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ಗೆ ಹೋದಾಗ ಎಷ್ಟು ಮಠಾಧೀಶರಿದ್ದಾರೆ ಎಲ್ಲಾರ್ದು ಅವ್ರ ತಾಲೂಕು, ಅವ್ರ ಜಿಲ್ಲಾ, ಅವ್ರ ಆ ಕಾಸ್ಟು, ಅವ್ರದ್ದು ಜಾತಿ, ಅವ್ರ ಮಠ ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಅಲ್ಲಿ ಹೋಗಿ ಈ ಒಕ್ಕೂಟವನ್ನ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕೊಂದು ಸುಸಂದರ್ಭ ಮಾಡಕ್ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮುಂದೆ